ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹೀಲರ್ ಚಾನಲ್. ಸೊ ಇವತ್ತು ಮತ್ತೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಇವತ್ತು ನಿಮ್ಮ ಪರ್ಸನ್ಗೆ ನಿಮ್ಮ ನೆನಪಾಗ್ತಾ ಇದೆಯಾ? ಸೊ ನೀವಿಲ್ದವ್ರು ಹೇಗಿದ್ದಾರೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರಿಗಾದರೂ ಲಾ ಆಫ್ ಅಟ್ರಾಕ್ಷನ್ ನಾನು ಕಲ್ತ್ಕೊಳ್ಬೇಕು ಅಂತ ಇದ್ದರೆ ವೆಬಿನಾರ್ ಕಂಡಕ್ಟ್ ಆಗ್ತಾ ಇದೆ 15th. ಸೊ ಮಿಸ್ ಮಾಡಬೇಡಿ. ಲಾ ಆಫ್ ಅಟ್ರಾಕ್ಷನ್ ವೆಬಿನಾರ್ನ ಜಾಯ್ನ್ ಆಗಬೇಕು ಅಂದ್ಕೊಂಡಿರೋರು ಜಾಯ್ನ್ ಆಗಬಹುದು. ವೆಬಿನಾರ್ ತುಂಬ ಚೆನ್ನಾಗಿರುತ್ತೆ. ಲಾ ಆಫ್ ಅಟ್ರಾಕ್ಷನ್ನ ನೀವು ಈಸಿಯಾಗಿ ಕಲಿತೀರಾ. ಸೊ ಆದಷ್ಟು ಜಾಯ್ನ್ ಆಗಲಿಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಯಾರಿಗಾದರೂ ಕೋರ್ಸಸ್ ನಾನು ಕಲ್ತ್ಕೊಳ್ಬೇಕು. ಒಂದು ನನ್ನ ಕಡೆಯಿಂದ ರಿಕ್ವೆಸ್ಟ್ ಬಂದು, ನಿಮಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದೆ ನನಗೆ ಕೋರ್ಸಸ್ನ ಕಲಿಯೋಕ್ಕಾಗಿರ್ಬೋದು ಅಥವಾ ಪರ್ಸ್ನಲ್ ರೀಡಿಂಗ್ಸ್ ತೊಗೊಳಕ್ಕಾಗಿರ್ಬೋದು, ಇದ್ದರೆ ಮಾತ್ರನೇ ನನಗೆ ಟೆಕ್ಸ್ಟ್ ಮಾಡಿ ಅಂತ ಹೇಳ್ತೀನಿ. ವಾಟ್ಸಪ್ ಮೆಸೇಜ್ ಮಾಡಿ. ಸೊ ಕಾಲ್ ಮಾಡಿದ್ರೆ ನನ್ನ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ನಿಮಗೆ ಸಿಗೋಲ್ಲ. ಸೊ ಆದಷ್ಟು ವಾಟ್ಸಪ್ ಮೆಸೇಜ್ ಮಾಡಿದ್ರೆ ನಿಮಗೆ ರೆಸ್ಪಾನ್ಸ್ ಸಿಗುತ್ತೆ. ಓಕೆನಾ? ಸೊ ಏನಕ್ಕೆ ಅಂತ ಅಂದರೆ ಆಲ್ಮೋಸ್ಟ್ ಕಂಪೇರ್ ಟು ಅದರ್ಸ್ ನನ್ನ ಪ್ರೈಸಸ್ ಎಲ್ಲ ಆಲ್ಮೋಸ್ಟ್ ಕಡಿಮೆನೇ ಇದೆ. ಪರ್ಸ್ನಲ್ ರೀಡಿಂಗ್ ಆಗಿರ್ಬೋದು, ಕೋರ್ಸಸ್ ಕಲೀಲಿಕ್ಕಾಗಿರ್ಬೋದು. ಸೊ ಯಾರಾದರೂ ನನ್ನ ಕರಿಯರ್ನ ನಾನು ಇದರಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಅಂತ ಇರೋರಿದ್ದರೆ ಟ್ಯಾರೋ ಕಲಿಬೋದು, ಮನಿ ರೇಖಿ ಕಲಿಬೋದು, ಆ್ಯಂಡ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಸಹ ಅವೈಲಬಲ್ ಇದೆ. ಓಕೆನಾ? ಸೊ ಇಷ್ಟು ಅವೈಲಬಲ್ ಇರೋ ಅಂಥದ್ದು. ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಯಾರಿಗಾದರೂ ತೊಗೊಳ್ಬೇಕು ಅಂತ ಇದ್ದರೆ ಯು ಕ್ಯಾನ್ ಟೇಕ್ ರಿಲೇಷನ್ಶಿಪ್ ಹೀಲಿಂಗ್. ಸೊ ಗೊತ್ತಿರುತ್ತೆ ರೇಖಿ ಬಗ್ಗೆ ಗೊತ್ತಿರೋರಿಗೆ ಆ್ಯಂಡ್ ಮ್ಯಾನಿಫೆಸ್ಟೇಷನ್ಸ್ ಬಗ್ಗೆ ಗೊತ್ತಿರೋರಿಗೆ ಹೀಲಿಂಗ್ ಅಂದರೆ ಏನು ಅಂತ ನಿಮಗೆ ಒಂದು ಐಡಿಯಾ ಇರುತ್ತೆ. ಸೊ ಯು ಕ್ಯಾನ್ ಟೇಕ್ ರಿಲೇಷನ್ಶಿಪ್ ಹೀಲಿಂಗ್. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಆಲ್ಸೋ ಬ್ರೇಸ್ಲೆಟ್ ಸಹ ಅವೈಲಬಲ್ ಇದೆ. ಸೊ ನೋಡೋಣ ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಏನು ಮೆಸೇಜ್ ಇದೆ. ನಿಮ್ಮ ರಿಲೇಷನ್ಶಿಪ್ನಲ್ಲಿ ನೀವು ನೋ ಕಾಂಟ್ಯಾಕ್ಟ್ ಅಥವಾ ಬ್ರೇಕಪ್ ಸಿಚುವೇಷನಲ್ಲಿ ಇದ್ದರು, ಸೊ ಆ ವ್ಯಕ್ತಿ ಹೇಗಿದ್ದಾರೆ ಅಂತ ನೋಡೋಣ. ಆ್ಯಂಡ್ ಇನ್ನೂ ಒಂದು ಬಂದು ಕ್ಯಾಂಡಲ್ ರಿಚುವಲ್ಸ್ ಯಾರಿಗಾದರೂ ಬೇಕಿದ್ದರೆ ನನಗೆ ಮುಂಚೆನೇ ಹೇಳಬೇಕಾಗತ್ತೆ. ಬಿಕಾಸ್ ಅದಕ್ಕೋಸ್ಕರ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ಒಂದು ರಿಲೇಷನ್ಶಿಪ್ನಲ್ಲಿ ನೀವು ತುಂಬ ದಿನದಿಂದ ವೆಯ್ಟ್ ಮಾಡ್ತಾನೆ ಇದ್ದೀರಾ, ಬಟ್ ಏನೂ ಸಹ ಚೇಂಜ್ ಆಗ್ತಾ ಇಲ್ಲ ಅಂತ ನಿಮಗೆ ಅನ್ನಿಸ್ತಾ ಇದೆ. ತುಂಬ ಮೆಸ್ ಆಗ್ತಿದೆ ನಿಮ್ಮ ಲೈಫ್ನಲ್ಲಿ. ಕೆಲವೊಂದು ವಿಚಾರಗಳು, ಕೆಲವೊಂದು ಘಟನೆಗಳು ತುಂಬ ಮೆಸ್ ಆಗ್ತಿದೆ ಅಂತ ಹೇಳ್ಬೋದು. ಟ್ರಬಲ್ಸ್ ತುಂಬ ನೋಡ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ, ತುಂಬ ಟ್ರಬಲ್ಸ್ ನೋಡ್ತಾ ಇದ್ದೀರಾ. ಆ್ಯಂಡ್ ಈ ರಿಲೇಷನ್ಶಿಪ್ನಲ್ಲಿ ಹಿಂದೆ ಏನೆಲ್ಲ ಆಗಿತ್ತು, ಸೊ ಅದೆಲ್ಲವೂ ಸಹ ನಿಮಗೆ ಡಿಪ್ರೆಷನ್ಗೆ ಹೋಗೋ ರೀತಿ ನಿಮಗೆ ಫೀಲ್ ಮಾಡಿಸ್ತಾ ಇರ್ಬೋದು. ನಿಮಗೆ ಕೆಲವೊಂದು ಸರಿ ಅನಿಸುತ್ತೆ ಈ ಒಂದು ರಿಲೇಷನ್ಶಿಪ್ಪಿಂದ ದೂರ ಇದ್ದರೆ ನಾನು ಚೆನ್ನಾಗಿರ್ತೀನಿ ಅಂತ. ಆ್ಯಂಡ್ 50% ಇಲ್ಲಿ ಆ ಒಂದು ಎನರ್ಜಿನಲ್ಲೇ ಇದ್ದೀರಾ. ಅಫ್ಕೋರ್ಸ್ ನೀವು ಈ ರಿಲೇಷನ್ಶಿಪ್ಪಿಂದ ದೂರ ಇದ್ರೇ ನಿಮಗೆ ಇನ್ನೂ ಬೆಟರ್ ಫ್ಯೂಚರ್ ಅಂತ ಹೇಳ್ಬೋದು, ಬೆಟರ್ ಲೈಫ್ ಇದೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಈ ವ್ಯಕ್ತಿಗೆ ಒಂದು ಜೆನ್ಯೂನ್ ಫೀಲಿಂಗ್ಸ್ ಇಲ್ಲ. ನೀವು ತುಂಬ ನಂಬಿದ್ರಿ ಈ ಪರ್ಸನ್ನ, ತುಂಬ ಲಾಯಲ್ ಆಗಿರ್ತಾರೆ ಅಂತ, ಬಟ್ ಹಿ ಆರ್ ಶಿ ಚೀಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಅವರು ಮತ್ತೊಂದು ರಿಲೇಷನ್ಶಿಪ್ನಲ್ಲಿ ಇರ್ಬೋದು. ಥರ್ಡ್ ಪಾರ್ಟಿ ಎನರ್ಜಿ ಸಹ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಪ್ರೆಸೆನ್ಸ್ ಇದೆ. ಮೂರನೇ ವ್ಯಕ್ತಿಯಿಂದ ನೀವಿಬ್ಬರು ಇನ್ನೂ ದೂರ ಆಗಿದ್ದೀರಾ ಕರೆಂಟ್ಲಿ. ಇನ್ನೊಂದು ರಿಲೇಷನ್ಶಿಪ್ನಲ್ಲಿ ಈ ವ್ಯಕ್ತಿ ಇರೋದು ನಿಮಗೆ ಗೊತ್ತಿದೆ, ಬಟ್ ನೀವೇನು ಆ್ಯಕ್ಷನ್ನ ತೊಗೊಳಕ್ಕಾಗ್ತಿಲ್ಲ. ನೀವು ಗೊತ್ತಿದ್ರೂ ಸಹ ಸುಮ್ಮನೆ ಇರ್ಬೋದು. ಇಲ್ಲಿ ಎಲ್ಲ ಗೊತ್ತಿದ್ರೂ ನೀವು ಏನಾಗುತ್ತೆ ಅಂತ ನೋಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ. ಇಲ್ಲಿ ಕೆಲವೊಬ್ಬರಿಗೆ ತುಂಬ ಪೇಷನ್ಸ್ ಕಡಿಮೆ ಅಂತ ಹೇಳ್ಬೋದು. ಯಾವುದೇ ಒಂದು ಘಟನೆ ಆದರೂ ಸಹ ನೀವು ಅದನ್ನು ಈಸಿಯಾಗಿ ತೊಗೊಳ್ಳಲ್ಲ, ತುಂಬ ಡೀಪಾಗಿ ತೊಗೊಳ್ತೀರಾ. ನಿಮಗೆ ಅದರಿಂದ ನಿಮ್ಮ ಹೆಲ್ತ್ ಇಶ್ಯೂಸ್ ಆಗ್ತಾ ಇರ್ಬೋದು, ನಿಮ್ಮ ಮನಸ್ಸು ಮೇಲೆ ತುಂಬ ಪೆಟ್ಟು ಬೀಳ್ತಾ ಇರ್ಬೋದು.
ಸೊ ಅದಕ್ಕೋಸ್ಕರ ಬೆಟರ್ ಈ ಒಂದು ರಿಲೇಷನ್ಶಿಪ್ಪಿಂದ ಹೊರಗೆ ಬನ್ನಿ ಅಂತ ಹೇಳ್ತೀನಿ. ಸೊ ಇಲ್ಲಿ ನನಗೆ ಸ್ಟ್ರಾಂಗ್ ಮೆಸೇಜ್ ಬರ್ತಾ ಇರೋದು ಮೂವ್ ಆನ್ ಆಗಿಬಿಡಿ ಅಂತ. ಸೊ ಮೂವ್ ಆನ್ ಆಗೋದು ಒಳ್ಳೆಯದು. ಬಿಫೋರ್ ನಿಮ್ಮ ಲೈಫ್ನಲ್ಲಿ ಏನೆಲ್ಲ ನಡೆದಿತ್ತು, ನಿಮ್ಮ ಪಾಸ್ಟ್ನಲ್ಲಿ ತುಂಬ ರಿಲೇಷನ್ಶಿಪ್ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಇಲ್ಲಿ ಫಿಸಿಕಲ್ ರಿಲೇಷನ್ಶಿಪ್ ಸಹ ಇತ್ತು ಅಂತ ರೀಡಿಂಗ್ ಹೇಳ್ತಾ ಇದೆ. ಸೊ ಅದೆಲ್ಲೋ ಒಂದು ಕಡೆ ನಿಮ್ಮನ್ನು ಮೂವ್ ಆನ್ ಆಗೋಕ್ಕೆ ಬಿಡ್ದಲ್ಲೇನೂ ಇರ್ಬೋದು. ಇಲ್ಲಿ ನೀವೆಲ್ಲೋ ಒಂದು ಕಡೆ ತುಂಬ ಡೀಪಾಗಿ ಅಟ್ಯಾಚ್ ಆಗಿದ್ರಿ ನಿಮ್ಮ ಪರ್ಸನ್ಗೆ. ಸೊ ಅವರೇ ನನ್ನ ಲೈಫ್ ಅಂತ ತಿಳ್ಕೊಂಡಿದ್ರಿ, ಅವರಿಲ್ಲದೆ ಏನೂ ಇಲ್ಲ ಅಂತ ಅಂದ್ಕೊಂಡಿದ್ರಿ. ಬಟ್ ಅಪೋಸಿಟ್ ಪರ್ಸನ್ ನಿಮಗೆ ಇಲ್ಲಿ ಚೀಟ್ ಮಾಡಿದ್ದಾರೆ. ಅವರು ಆಲ್ರೆಡಿ ಇನ್ನೊಂದು ರಿಲೇಷನ್ಶಿಪ್ನಲ್ಲಿ ಇದ್ದಾರೆ. ನೀವು ತುಂಬ ದಿನದಿಂದ ಅಥವಾ ತುಂಬ ವರ್ಷಗಳಿಂದ ಇಲ್ಲಿ ಈ ವ್ಯಕ್ತಿಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇರ್ಬೋದು. ಎಲ್ಲೋ ಒಂದು ಕಡೆ ನೀವು ಏನೂ ಆ್ಯಕ್ಷನ್ ತಗೊಳ್ಳದೆ ಅವರೇ ಕಾಲ್ ಮಾಡಲಿ ಅಥವಾ ಅವರೇ ಮೆಸೇಜ್ ಮಾಡಲಿ ಅಂತ ನೀವೇ ವೆಯ್ಟ್ ಮಾಡ್ತಾ ಇಲ್ಲೆಲ್ಲೋ ಒಂದು ಕಡೆ ಮಿಸ್ಟೇಕ್ ಮಾಡಿದ್ದೀರಾ ಅಂತಲೂ ಹೇಳ್ಬೋದು. ಬಿಕಾಸ್ ಅವರೇ ಕಾಲ್ ಮಾಡ್ತಾರೆ ಅಂತ ನೀವು ನಂಬ್ಕೊಂಡಿದ್ರಿ. ಬಟ್ ಅವ್ರಿಗೆ ಬೇರೆ ಒಂದು ಪ್ರಪೋಸಲ್ ಇಷ್ಟ ಆಗಿ ಅಲ್ಲಿ ಅವರು ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಕರೆಂಟ್ಲಿ. ಈ ಪರ್ಸನ್ಗೆ ಯಾವುದೇ ಗಿಲ್ಟ್ ಆಗಲಿ ರಿಗ್ರೆಟ್ಸ್ ಆಗಲಿ ಇಲ್ಲ ಅವ್ರಿಗೆ. ಸೊ ನಾನೊಬ್ಬರಿಗೆ ಮೋಸ ಮಾಡಿದ್ದೀನಿ ಅನ್ನೋ ಮನೋಭಾವ ಈ ವ್ಯಕ್ತಿಗೆ ಖಂಡಿತ ಇಲ್ಲ. ಅವರು ತುಂಬ ಖುಷಿಯಾಗಿದ್ದಾರೆ ಅವರ ರಿಲೇಷನ್ಶಿಪ್ನಲ್ಲಿ. ಸೊ ಆದಷ್ಟು ನೀವು ಇಲ್ಲಿ ಮೂವ್ ಆನ್ ಆಗಿ ಅಂತ ರೀಡಿಂಗ್ ಹೇಳ್ತಾ ಇರೋದು. ನೀವು ಮೂವ್ ಆನ್ ಆಗ್ತೀನಿ ಅಂತ ಇದ್ದರೆ ಯು ಕ್ಯಾನ್ ಡೆಫಿನೆಟ್ಲಿ ಮೂವ್ ಆನ್. ನಿಮಗೆ ಎಲ್ಲ ಒಂದು ಕಡೆ ತುಂಬ ಪೇಯ್ನ್ ಆಗ್ತಾ ಇರ್ಬೋದು. ಕೆಲವೊಂದು ವಿಚಾರಗಳನ್ನ ನಿಮಗೆ ತಗೊಳಕ್ಕಾಗ್ತಾ ಇಲ್ಲ, ನಿಮಗೆ ಅಕ್ಸೆಪ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಜಸ್ಟ್ ನೀವು ಏನು ಮಾಡಿ ಅಂತಂದರೆ ಅಕ್ಸೆಪ್ಟ್ ಮಾಡಿ, ಲೆಟ್ ಗೋ ಮಾಡಿ, ಮೂವ್ ಆನ್ ಆಗಿಬಿಡಿ ಅಂತ ಹೇಳ್ತೀನಿ. ಬಿಕಾಸ್ ಈ ರೀತಿ ಪರ್ಸನ್ಗೋಸ್ಕರ ವೆಯ್ಟ್ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಬಿಟ್ಟು ಹೋಗೋರು ಯಾವತ್ತಿದ್ರೂ ಬಿಟ್ಟು ಹೋಗ್ತಾರೆ ಅಂತ ಹೇಳ್ತೀನಿ. ಸೊ ಬೆಟರ್ ನಿಮ್ಮ ಲೈಫನ್ನು ನೀವು ನೆಕ್ಸ್ಟ್ ಏನಿದೆ ಅದ್ರ ಕಡೆ ಫೋಕಸ್ ಮಾಡೋದು ಒಳ್ಳೆಯದು ಅಂತ ಹೇಳ್ಬೋದು. ನೀವು ಎಲ್ಲೋ ಒಂದು ಕಡೆ ತುಂಬ ಲಕ್ಕಿ ಅಂತ ಅನಿಸುತ್ತೆ. ಏಕೆ ಅಂತಂದರೆ ಈ ರಿಲೇಷನ್ಶಿಪ್ ಇಲ್ಲಿ ಬ್ರೇಕ್ ಆಗಿರೋದು ನಿಮ್ಮ ಫ್ಯೂಚರ್ಗೆ, ನಿಮ್ಮ ಕರಿಯರ್ಗೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಬಿಕಾಸ್ ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ನಿಮ್ಮ ಕಡೆ ಇದೆ. ನೀವು ತುಂಬ ಯೂನಿವರ್ಸ್ನ ಟ್ರಸ್ಟ್ ಮಾಡ್ತೀರಾ ಅಂತ ಇದ್ದರೆ, ನೀವು ಏಂಜಲ್ಸ್ನ ನಂಬ್ತೀರಾ ಅಂತ ಇದ್ದರೆ, ಈ ಒಂದು ರಿಲೇಷನ್ಶಿಪ್ ನಿಮಗೆ ಸಿಗದೇ ಇರೋದು ಎಲ್ಲೋ ಒಂದು ಕಡೆ ನಿಮಗೆ ಬ್ಲೆಸ್ಸಿಂಗ್ಸ್ ಅಂತ ಅಂದ್ಕೊಳ್ಳಿ. ಬಿಕಾಸ್ ಲಾ ಆಫ್ ಅಟ್ರಾಕ್ಷನ್ನ ಯಾರು ನಂಬ್ತೀರಾ, ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್ನ ಯಾರು ನಂಬ್ತೀರಾ, ನಿಮಗೆ ಯಾವತ್ತೂ ಮೋಸ ಆಗಲಿಕ್ಕೆ ಚಾನ್ಸ್ ಇಲ್ಲ. ಬಿಕಾಸ್ ನಿಮಗೆ ಏನೇ ಆದರೂ ನಿಮ್ಮ ಲೈಫ್ನಲ್ಲಿ ಒಳ್ಳೆಯದಾಗುತ್ತೆ ಆ್ಯಂಡ್ ಒಳ್ಳೆಯದೇ ಸಿಗುತ್ತೆ ಅಂತ ಹೇಳ್ತೀನಿ. ಬೆಟರ್ ಈ ವ್ಯಕ್ತಿನ ನೀವು ಮರೆತು ಮೂವ್ ಆನ್ ಆಗಿಬಿಡಿ. ಸೊ ಈ ವ್ಯಕ್ತಿ ಅಷ್ಟು ರೈಟ್ ಪರ್ಸನ್ ಅಲ್ಲ ಅಂತಲೂ ಸಹ ರೀಡಿಂಗ್ ಹೇಳ್ತಾ ಇದೆ. ನೀವು ಇನ್ನೂ ವೆಯ್ಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅದರ್ವೈಸ್ ನೀವು ಒಂದು ಪರ್ಸನಲ್ ರೀಡಿಂಗನ್ನು ತೊಗೊಳ್ಬೋದು. ಯಾಕೆ ಅಂತಂದರೆ ಇಲ್ಲಿ ತುಂಬ ಜನ ವೀಡಿಯೋಸ್ ನೋಡ್ತಾ ಇರ್ತೀರಲ್ವ. ಸೊ ಪರ್ಸನಲ್ ರೀಡಿಂಗನ್ನು ನೀವು ಸಹ ತೊಗೊಳ್ಬೋದು. ಆ್ಯಂಡ್ ನೀವಿಲ್ಲದೆ ಅವ್ರ ಲೈಫ್ನಲ್ಲಿ ಯಾವುದೇ ರಿಗ್ರೆಟ್ಸ್ ಆಗಲಿ ಬೇಜಾರಾಗಲಿ ಇಲ್ಲದೆ, ನಾನು ಒಬ್ಬರಿಗೆ ಚೀಟ್ ಮಾಡಿದ್ದೀನಿ ಅನ್ನೋ ಒಂದು ಗಿಲ್ಟ್ ಇಲ್ಲದೆ ಅವರು ಅವ್ರ ಲೈಫ್ನ ನೋಡ್ಕೊಳ್ತಾ ಇದ್ದಾರೆ. ಸೊ ನೀವು ಯೋಚನೆ ಮಾಡಿ ನೀವೇನು ಮಾಡಬೇಕು ಅಂತ. ಬೆಟರ್ ನೀವು ನಿಮ್ಮ ಲೈಫ್ ಕಡೆ ಗಮನ ಕೊಡಿ. ಬಿಕಾಸ್ ನಿಮ್ಮ ಲೈಫಲ್ಲೂ ಸಹ ಬೆಟರ್ ಆಪ್ಷನ್ಸ್ ಇದೆ. ನಿಮ್ಮ ಫ್ಯೂಚರ್ ಸಹ ತುಂಬ ಚೆನ್ನಾಗಿರುತ್ತೆ ಅಂತ ರೀಡಿಂಗ್ ಹೇಳ್ತಾ ಇದೆ.
ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಯಾರಿಗಾದರೂ ಲಾ ಆಫ್ ಅಟ್ರಾಕ್ಷನ್ ಕೋರ್ಸ್ನ ನಾನು ಕಲ್ತ್ಕೊಳ್ಬೇಕು ಅಂತ ಇದ್ದರೆ ವೆಬಿನಾರ್ ಜಾಯ್ನ್ ಆಗ್ಬೋದು. ಆ್ಯಂಡ್ ಆಲ್ಸೋ ಪರ್ಸ್ನಲ್ ರೀಡಿಂಗ್ ಸಹ ಅವೈಲಬಲ್ ಇದೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.